ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜಸ್ವಿನಿ ರಾಮ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಇದು ವೆಜ್ ಫಿಂಗರ್ಸ್ ಅಂತ. ಇದು ಒಂದು ಒಳ್ಳೆ ಟೇಸ್ಟಿ ಹಾಗೂ ಯಮ್ಮಿಯೆಸ್ಟ್ ಈವ್ನಿಂಗ್ ಸ್ನ್ಯಾಕ್ ಅಂತ ಹೇಳ್ಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮೊದಲಿಗೆ ನಾನಿಲ್ಲಿ 3 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಹಾಗೂ ತುರ್ಕೊಂಡಿರೋವಂತಹ ಕ್ಯಾರೆಟ್ ಹಾಗೂ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಒಂದು ಜಾರಲ್ಲಿ ನಾನು ಬೇಯಿಸ್ಕೊಂಡು ಇಟ್ಕೊಂಡಿರೋವಂಥ ಸ್ವೀಟ್ ಕಾರ್ನ್ ಹಾಗೂ ಬೇಯಿಸ್ಕೊಂಡಿರೋವಂತಹ ಬಟಾಣಿನ ಹಾಕ್ಕೊಂಡು ಒಂದು ರೌಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ಇದನ್ನು ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಿಕ್ಸ್ಚರ್ನು ಸಹ ನಾನು ಅದೇ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಇವಾಗ 1 ಸ್ಪೂನಷ್ಟು ಕೊರಿಯಂಡರ್ ಪೌಡರ್ನ ಹಾಕ್ಕೊಳ್ತಿದ್ದೀನಿ ಹಾಗೂ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಇವಾಗ ನಾನಿಲ್ಲಿ ಇಟಾಲಿಯನ್ ಹರ್ಬ್ಸ್ನ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನಷ್ಟು ಇಟಾಲಿಯನ್ ಹರ್ಬ್ಸ್ನ ಹಾಕ್ಕೊಳ್ತಿದ್ದೀನಿ. ಇದು ವೆಜ್ ಫಿಂಗರ್ಸ್ ಫ್ಲೇವರ್ನ ತುಂಬಾ ಚೆನ್ನಾಗಿ ಎನ್ಹಾನ್ಸ್ ಮಾಡುತ್ತೆ, ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೂ ಸ್ವಲ್ಪ ಚಾಟ್ ಮಸಾಲೆಯನ್ನು ಸಹ ಹಾಕ್ಕೊಳ್ತಿದ್ದೀನಿ. ಹಾಗೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅದೆಲ್ಲ ಹಾಕಿದ್ಮೇಲೆ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ 3 to 4 ಸ್ಪೂನ್ ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ. ಬ್ರೆಡ್ ಕ್ರಮ್ಸ್ ಅಂದರೆ ಏನಿಲ್ಲ, ಬ್ರೆಡ್ನ ಜಸ್ಟ್ ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡ್ಕೊಳ್ಳೋದು. ಸೊ ಅದನ್ನು ಇಲ್ಲಿ 3-4 ಸ್ಪೂನ್ ಹಾಕಿದ್ದೀನಿ. ಇನ್ನೂ ನಿಮ್ಮ ಈ ಡೋ ಅಂದರೆ ಈ ಹಿಟ್ಟು ಹಸಿ ಇದ್ದರೆ ಇದಕ್ಕೆ 1 ಅಥವಾ 2 ಸ್ಪೂನ್ ಮೈದಾ ಹಿಟ್ಟು ಹಾಗೂ ಕಾರ್ನ್ಫ್ಲೋರ್ ಹಾಕಿದ್ರೆ ಸರಿ ಹೋಗುತ್ತೆ, ಅಂಟಂಟಾಗಿರಲ್ಲ. ನಮ್ಮ ಡೋ ರೆಡಿ ಇದೆ. ಸೊ ಇವಾಗ ಇನ್ನೊಂದು ಬೌಲಲ್ಲಿ 1 ಸ್ಪೂನಷ್ಟು ಮೈದಾ ಹಾಗೂ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಲಿಕ್ವಿಡ್ ಆಗಿ ಸ್ಲರಿ ಥರ ಮಾಡ್ಕೊಳ್ತೀನಿ. ಇವಾಗ ನಮ್ಮ ವೆಜ್ ಫಿಂಗರ್ ಮಾಡ್ಕೊಳ್ಳೋಂಥ ಹಿಟ್ಟು ರೆಡಿಯಾಗಿದೆ. ಇದನ್ನು ಇವಾಗ ಫಿಂಗರ್ ಶೇಪಲ್ಲಿ ಮಾಡಿಕೊಂಡು ಈ ಸ್ಲರಿನಲ್ಲಿ ಸ್ವಲ್ಪ ಎದ್ಬಿಟ್ಟು ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡಿಕೊಂಡು ಫ್ರೈ ಮಾಡಿದ್ರೆ ರೆಡಿ ಆಗುತ್ತೆ ನಮ್ಮ ವೆಜ್ ಫಿಂಗರ್ಸ್. ಇದೇ ಥರ ನಾನಿಲ್ಲಿ ಎಲ್ಲ ವೆಜ್ ಫಿಂಗರ್ಸ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಜಿಪ್ಲಾಕ್ ಕವರಲ್ಲಿ ಆರಾಮಾಗಿ ಪ್ಯಾಕ್ ಮಾಡಿಬಿಟ್ಟು 15-20 ಡೇಸ್ ಡೀಪ್ ಫ್ರೀಸರಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ರೆಡಿಮೇಡ್ ಮಕೆನ್ಸ್ ಸಿಮ್ನಲ್ಲಿ ರೆಡಿ ಆಯಿತು ವೆಜ್ ಫಿಂಗರ್ಸ್. ನೀವು ಸಹ ಟ್ರೈ ಮಾಡಿಬಿಟ್ಟು ರೆಸಿಪಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ತುಂಬ ಟೇಸ್ಟಿಯಾಗಿ ಹಾಗೂ ಯಮ್ಮಿಯಾಗಿ ಇರುತ್ತೆ, ಖಂಡಿತ ಟ್ರೈ ಮಾಡಿ. ಹೊರಗಡೆ ಇದು ಪ್ರಿಸರ್ವೇಟಿವ್ ಹಾಕಿರೋ ಅಂತಹ ಪ್ರಾಡಕ್ಟ್ಸ್ನ ಯೂಸ್ ಮಾಡೋ ಬದಲು ಈ ಥರ ಹೋಮ್ ಮೇಡ್ ಮಾಡಿಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಬ್ರೆಡ್ ಕ್ರಮ್ಸ್ ಬದಲು ನೀವು ಇಲ್ಲಿ ಬಾಂಬೆ ರವಾ ಸಹ ಯೂಸ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.